ಜೊತೆಲಿದ್ದಾಗಿ ಯಾವತ್ತು ಬಿಟ್ಕೊಡ್ದಿರೋ ಇವತ್ತು ದೂರ ಹೋದ್ಮೇಲೆ ಎಷ್ಟೊಂದು ಕಾಲು ಎಳಿತಾರೆ ಅಂದ್ರೆ ಹೆಂಗರು ನಂಬೋದು ಫ್ರೆಂಡ್ಗಳನ್ನ ಅಂತಾನೆ ಗೊತ್ತಾಗ್ತಿಲ್ಲ. ಕೊನೆಗೆ ವರ್ತೂರ್ ಸಂತೋಷ್ ಅವರು ಕಣ್ಣೀರ್ ಹಾಕೋ ಥರ ಮಾಡ್ಬಿಟ್ಟಿದ್ದಾರೆ. ಏನ್ ನಡೀತಿದೆ, ಏನ್ ಅವ್ರ ಪರ್ಸನಲ್ ವಿಷಯ ಏನೋ, ಮನೆ ಗಂಡ ಹೆಂಡತಿ ಸಂಬಂಧ 1000 ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MS ಮಗ ಯೂಟ್ಯೂಬ್ ಚಾನಲ್. ನಾನು ಹರೀಶ್ ಮಹೇಶ್ವರ್. ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ಒಡೆಯ ಅಂತ ಫೇಮಸ್ ಆಗಿರೋಂಥವ್ರು ಬಿಗ್ ಬಾಸ್ ಹೋಗಿ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ಬಿಗ್ ಬಾಸಲ್ಲಿದ್ದಾಗೂ ತುಂಬ ಅಪಪ್ರಚಾರ ಮಾಡಿದರು, ತುಂಬ ಕಷ್ಟ ಕೊಟ್ಟಿದ್ರು. ಸೊ ಇವಾಗ ವೈಯಕ್ತಿಕ ವಿಷಯ ತೊಗೊಂಡು ತುಂಬ ಜನ ಅವ್ರ ಫ್ರೆಂಡ್ಸ್ಗಳೇ, ಅವ್ರ ಫಾಲೋವರ್ಸೇ, ಅವ್ರ ಜೊತೆಲಿದ್ದವರೇ ಇವತ್ತು ಅವ್ರ ಬಗ್ಗೆ ಕೆಟ್ಟದಾಗಿ ಹೀನಾಮಾನವಾಗಿ ತುಂಬ ಡೀಪಾಗಿ ಕೆಳಮಟ್ಟಕ್ಕೆ ಹೋಗಿ ಅವ್ರನ್ನ ಅವಮಾನ ಮಾಡ್ತಾಯಿದ್ದಾರೆ. ಅಂದರೆ ಅವ್ರು ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿ ಅವ್ರನ್ನ ಇದು ಮಾಡ್ತಾಯಿದ್ದಾರೆ. ಏನಾಗ್ತಿದೆ ಅಂದರೆ ಚೆನ್ನಾಗಿರೋರನ್ನ ಸಹಿಸೋದೇ ಅಲ್ವ ಯಾರು. ಇವಾಗ ಒಬ್ಬ ಯೂಟ್ಯೂಬರ್ ಮೇಲೆ ಅವೇಳ ತಪ್ಪಾಗಿ ಮಾತಾಡ್ತಾರೆ ಅಂದರೆ ಎಲ್ಲಿಗೆ ಬಂತು ಕಾಂಪಿಟೇಷನು ಅಂತಂದರೆ ಗೊತ್ತಾಗ್ತಿಲ್ಲ. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ ಒಬ್ಬರು, ಗೋಲ್ಡ್ ಮ್ಯಾನ್ ಸೀನಣ್ಣ ಅಂತ ಒಬ್ಬರು, ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರ ಬಗ್ಗೆ, ಅವ್ರ ಹೋಟ್ಲು ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು, ಒಟ್ಟಿನಲ್ಲಿ ಆ ಯೂಟ್ಯೂಬ್ ಚಾನಲ್ ಅವ್ರದ್ದು ಒಂದು ಉದ್ದೇಶ ಏನು ಅಂದರೆ ಗೊತ್ತಾಗ್ತಿದೆ, ವರ್ತೂರ್ ಸಂತೋಷ್ ಅವ್ರನ್ನ ಕ್ಲೀನಾಗಿ ಟಾರ್ಗೆಟ್ ಮಾಡಿದ್ದಾರೆ. ಸೊ ಅವರು ಪರ್ಸ್ನಲ್ ವಿಷಯ ಎತ್ಕೊಬಂದು ಅದೆಲ್ಲ ಅವಶ್ಯಕತೆನೇ ಇಲ್ಲ. ಏನು ಮಾಡ್ತಾಯಿದ್ದೀರಾ ನೀವು? ಏನಕ್ಕೆ ನಮಗೆ ಬೇಡದಿರೋ ವಿಷಯ ಅದು. ಅವ್ರ ಬಗ್ಗೆ ಕಟ್ಕೊಂಡು ನಮಗೇನು? ಹಳ್ಳಿಕಾರು ಅಂತ ಒಂದು ಕಾನ್ಸೆಪ್ಟ್ ಒಂದು ಮುಂಚೆನೂ ಇತ್ತಂತೆ, ಅದು ನಮಗೆ ಅಲ್ಲಿಗೆ ವರ್ತೂರ್ ಸಂತೋಷ್ ಅವರು ಬಂದಮೇಲೆ ಅದರಿಂದ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ ಕೂಡ. ಸೊ ಬಿಗ್ ಬಾಸ್ ಹೋಗಿ ಬಂದಮೇಲೆ ಅವ್ರ ಲೆವೆಲ್ ಚೇಂಜ್ ಆಗಿದೆ. ಸೊ ಆ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾರು ಯಲಂಕ ಮಂಜು ಅಂತೆ, ಅವ್ರ ಜೊತೆಲಿದ್ದವ್ರೆ ಅಂತೆ. ಯೂಟ್ಯೂಬಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವ್ರ ಬಗ್ಗೆ ಜೊತೆಲಿದ್ದಾಗಿ ಯಾವತ್ತು ಬಿಟ್ಕೊಡ್ದಿರೋ ಇವತ್ತು ದೂರ ಹೋದ್ಮೇಲೆ ಎಷ್ಟೊಂದು ಕಾಲು ಎಳಿತಾರೆ ಅಂದರೆ ಹೆಂಗರು ನಂಬೋದು ಫ್ರೆಂಡ್ಗಳನ್ನ ಅಂತಾನೆ ಗೊತ್ತಾಗ್ತಿಲ್ಲ. ಜೊತೆಲಿರೋನ ಹೆಂಗೆ ನಂಬೋದು? ಇಷ್ಟೊಂದು ವಿಷಯ ಜೊತೆಲಿದ್ದು, ಜೊತೆಲಿ ಒಂದೇ ತಟ್ಟಲ್ಲಿ ಊಟ ಮಾಡಿ ಅಷ್ಟು ಕ್ಲೋಸ್ ಆಗಿದ್ದು ಅಂತ ವ್ಯಕ್ತಿ ಇವತ್ತು ಅವರಿಂದ ಆಚೆ ಬಂದ್ಬಿಟ್ಟು ಅವ್ರ ಬಗ್ಗೆ ಎಲ್ಲನೂ ಹೇಳ್ತಾನೆ ಅಂದರೆ ನಿಜಾನೋ ಸುಳ್ಳ ಗೊತ್ತಿಲ್ಲ. ಬಟ್ ಅವ್ರಿಗೆ ಸಪೋರ್ಟ್ ಮಾಡೋರ್ನು ಬ್ಲೇಮ್ ಮಾಡಿಕೊಂಡು ಇನ್ನೊಂದು ಚಾನಲ್ಲು ಮುಖಾಂತರ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಸಿ ಕೊನೆಗೆ ವರ್ತೂರ್ ಸಂತೋಷ್ ಅವರು ಕಣ್ಣೀರು ಹಾಕೋ ಥರ ಮಾಡಿಬಿಟ್ಟಿದ್ದಾರೆ. ಏನು ನಡೀತಿದೆ, ಅವ್ರ ಪರ್ಸ್ನಲ್ ವಿಷಯ ಏನೋ, ಮನೆ ಗಂಡ ಹೆಂಡತಿ ಸಂಬಂಧ 1000 ಇರುತ್ತೆ. ಪಬ್ಲಿಕ್ಕಲ್ಲಿ ಅವ್ರನ್ನ ಈ ಥರ ಅವ್ರನ್ನ ಹೆಸರು ಹಾಳು ಮಾಡೋದು ಎಷ್ಟು ಸರಿ ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ಆ ಮನುಷ್ಯಂದು ಉದ್ದೇಶ ಕ್ಲೀನಾಗಿ ಗೊತ್ತಾಗ್ತೈತೆ. ಅಷ್ಟು ಪ್ರಾಂಪ್ಟಾಗಿ ಆನೆಸ್ಟ್ ಆಗಿದ್ದಿದ್ರೆ ಮನುಷ್ಯ ಅವ್ರ ವರ್ತೂರ್ ಸಂತೋಷ ಹತ್ರ ಕೂತ್ಕೊಂಡು ವ್ಯವಹಾರ ಕ್ಲಿಯರ್ ಮಾಡ್ಕೊಳ್ಳೋರು. ಈ ಥರ ಒಂದು ವಿಡಿಯೋ ಮಾಡಿಕೊಂಡು ಅವ್ರ ಬಗ್ಗೆ ಇಲ್ಲ ಸಲ್ಲದ ಏನೋ ಗೊತ್ತಿಲ್ಲ ಅವ್ರ ಬಗ್ಗೆ ಬೈಕೊಂಡು ಕೆಟ್ಟದಾಗಿ ಸಂಘಬಲ ಅಂತೆಲ್ಲ ಬೈದು, ಅದು ವೈಯಕ್ತಿಕ ವಿಷಯಗಳು ಅವ್ರದ್ದು ಏನೇನು ಇರ್ತದೋ ಬೇಕಾಗಿಲ್ಲ, ಅದೆಲ್ಲ ಅವಶ್ಯಕತೆ ಇಲ್ದಿರೋದೆಲ್ಲ ಮಾತಾಡಿ ವರ್ತೂರ್ ಸಂತೋಷ್ ಅವ್ರ ಮರ್ಯಾದೆನೇ ಹಾಳು ಮಾಡ್ಬಿಟ್ಟಿದ್ದಾರೆ. ಇವತ್ತು ನಂಬ್ತಾರೆ, ಸುಳ್ಳು ಹೇಳ್ತಾರೆ. ಬಟ್ ನಮಗೆ ಗೊತ್ತಿರೋದು ಏನು ಅಂದರೆ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸಲ್ಲಿರೋ ವರ್ತೂರ್ ಸಂತೋಷ್ ನಮ್ಗೆ ಗೊತ್ತಿರೋದು. ಸೊ ಅದಕ್ಕೂ ನಮಗೆ ಬೇಕಾಗಿಲ್ಲ. ಅವ್ರು ಒಳ್ಳೆಯವರ ಕೆಟ್ಟವ್ರು, ನಮಗದು ಬೇಕಾಗಿಲ್ಲ. ಅಂದರೆ ಅವರಿಂದ ತುಂಬ ಜನ ಅನ್ನ ತಿಂತವ್ರೆ, ತುಂಬ ಜನ ಅವ್ರ ಬಗ್ಗೆ ಒಳ್ಳೇದು ಬಯಸ್ತಾರೆ ಅನ್ನೋದು ಮಾತ್ರ ಗೊತ್ತಷ್ಟೇ. ಅವ್ರ ಪರ್ಸ್ನಲ್ ವಿಷಯ, ಅವರು ಅದೇನು ಮಾತುಗಳಾಡ್ತಿರೋ, ಗಂಡಸು ಅಲ್ಲ ಅವನು ಗಾಂಡು ಏನೇನು, ಅದೆಲ್ಲ ಯಾಕೆ ಬೇಕು ನಿಮಗೆ? ಫಸ್ಟ್ ಆಫ್ ಆಲ್ ಯಾಕೆ ಬೇಕು ನಿಮ್ಗೆ ಹೇಳಿ? ಅದೆಲ್ಲ ಬೇಡದಿರೋ ವಿಷಯ. ನಮಗೆಲ್ಲ ಬೇಡ. ನಾವೆಲ್ಲ ಯೂಟ್ಯೂಬರ್ಸು ಒಂದು ಒಳ್ಳೆ ಗ್ರೂಪ್ ಇರಬೇಕು. ಬಟ್ ನೀವು ಇನ್ನೊಬ್ರು ಪಾಪ ಅವ್ರು ಯಾರೋ ಹೋಟ್ಲ್ ಇಟ್ಕೊಂಡು ಬಿಸ್ನೆಸ್ ಮಾಡೋರಿಗೆ ಧನಮಾಂಸ ಹಾಕೊಂಡು ನೋಡ್ರು, ಅದೇನು ಕ್ಲೀನಾಗಿ ನಿಮ್ಮ ಉದ್ದೇಶ ಕ್ಲೀನಾಗಿ ಗೊತ್ತಾಗ್ತದೆ. ಅವ್ರನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶನ ನಿಮ್ಮದು ಅಂತ ಅನಿಸುತ್ತೆ. ನಿಜ, ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ಅವ್ರ ಹೋಟ್ಲು ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ, ಅದೊಂದು ಖುಷಿ. ಚೆನ್ನಾಗಿರ್ತಾರೆ, ಅವರು ಆನೆಸ್ಟಾಗಿ ಮಾಡ್ತಾರೆ. ಅವರು 1-2 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡ್ಕೊಂಡು ಒಳ್ಳೆ ಅಡಿಗೆ ಪರಿಚಿತರ ತುಂಬ ಜನಕ್ಕೆ ಇನ್ಸ್ಪೈರ್ ಆಗಿರೋಂಥರ ಒಂದು ಟೀಮ್ ಅದು. ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತೀರಾ, ನಾಯಿ ಮಾಂಸ ತಿಂತಾರೆ ಅಂತ. ಅದು ಯಾರಿಗೆ ನಂಬ್ತಿರೋದು ಅಲ್ಲ. ಫಸ್ಟ್ ಆಫ್ ಆಲ್ ಅವಶ್ಯಕತೆ ಏನಿದೆ ಅವ್ರ ಬಗ್ಗೆ ನೀವು ಬ್ಯಾಡಾಗಿ ಮಾತಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ಅಂತ ಒಂದು ಕಾನ್ಸೆಪ್ಟು
ಈಗಿನ ಜನ್ರೇಷನ್ ಅವ್ರಿಗೆ ಅದೆಲ್ಲ ಇನ್ಸ್ಪೈರ್ ಆಗುತ್ತೆ. ಸೊ ಅದು ಹೆಂಗ್ ಅನ್ಸ್ಬಿಡುತ್ತೆ ನಮಗೆಲ್ಲ, ಅವ್ರ ಥರ ಕಿಸಿಯೋಕ್ಕಾಗಲ್ಲ, ಅದಕ್ಕೆ ನೀವು ಈ ಥರ ಮಾತಾಡ್ತಿದ್ದೀರಾ, ಈ ಥರ ನೀವು ಬಡ್ಕೊತಿದ್ದೀರಾ, ಈ ಥರ ಮೀಡಿಯಾ ಮುಂದೆ ಬುದ್ಧಿ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಪ್ರೂಫ್ಗಳು ತರ್ತೀರಾ, ಅದೆಲ್ಲ ಏನಕ್ಕೆ, ಅದೆಲ್ಲ ಅವಶ್ಯಕತೆ ಇಲ್ಲ ಗುರು. ಮೀಡಿಯಾನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಒಬ್ಬರನ್ನ ಹಾಳು ಮಾಡೋ ಥರ ಅಂತೂ ಮೀಡಿಯಾ ಅಂತೂ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನು ಅವರು ತಿಂತಾರದು ಅನ್ನನೇ, ನೀವು ತಿಂತಾರದು ಅನ್ನನೇ, ಅದಕ್ಕೆ ಯಾಕೆ ಸುಮ್ಮನೆ ಕಿತ್ತಾಡ್ತೀರಾ? ಪಾಪ ಅವ್ರು ಇವಾಗ ಈ ಮನುಷ್ಯ ಹೋಗ್ಬಿಟ್ಟು ಹತ್ಕೊಂಡು ವಿಡಿಯೋ ಮಾಡಿದ್ದಾರೆ, ಅವ್ರಿಗೂ ಫಾಲೋವರ್ಸ್ ಇದ್ದಾರೆ, ನಿಮಗೂ ಫಾಲೋವರ್ಸ್ ಇದೆ, ಯಾಕೆ ಬೇಕು ಗುರು? ಇರೋದು ಒಂದಿನ ಇರ್ತೀವಿ, ಬರ್ತೀವಿ, ಸಾಯ್ತೀವಿ, ಅದಕ್ಕೆ ಯಾಕೆ ತಲೆಗಿಡ್ಸ್ಕೊಂಡು ಅವ್ರನ್ನ ಮರ್ಯಾದೆ ತೆಗಿಯೋ ಕೆಲಸ ಮಾಡ್ತೀರಾ? ನೀವು ಇವತ್ತು ಅವ್ರ ಮರ್ಯಾದೆ ತೆಗಿತಾ ಇದ್ದೀರಾ, ಒಂದಲ್ಲ ಒಂದಿನ ನೀವು ಒಂದು ರೇಂಜಿಗೆ ಒಮ್ಮೆ ನಿಮ್ಮ ಮರ್ಯಾದೆ ಯಾರೋ ಒಟ್ಕೊಂತಾರೆ. ಅದಕ್ಕೆಲ್ಲ ಅವಕಾಶ ಮಾಡ್ಕೊಳ್ಬೇಡಿ. ಎಲ್ಲ ಒಂದೇ ಥರ, ಜೊತೆಲಿದ್ದವರು ಒಂದೇ ಥರ ಊಟ ಮಾಡಿದವರು ಎಲ್ಲ ಆರಾಮಾಗಿ ಏನೋ ಒಂದು ಪ್ರಾಬ್ಲಮ್ ಇದ್ರೂ ಕೂತ್ಕೊ ಬಗೆಹರಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ರಿ. ಸುಮ್ಮನೆ ಯೂಟ್ಯೂಬರ್ಸ್ ಆಗ್ಬಿಟ್ಟು ಇನ್ನೊಬ್ರು ಯೂಟ್ಯೂಬ್ರ ಮೇಲೆ ಇದೆಲ್ಲ ಬೇರೆ ಬೇರೆ ವಿಷಯ ಆಗುತ್ತೆ. ಮನೆ ಮ್ಯಾಟ್ರು, ತಾಯಿ ಮ್ಯಾಟ್ರು, ಅಪ್ಪ ಅಮ್ಮನ ಮ್ಯಾಟ್ರು, ಹೆಂಡತಿ ಮ್ಯಾಟ್ರು, ಇದೆಲ್ಲ ಪಬ್ಲಿಕಲ್ಲಿ ಥರ ಅವಶ್ಯಕತೆ ದಯವಿಟ್ಟು ನಿಮ್ಗೆ ಇಲ್ವೇ ಇಲ್ಲ ಅನಿಸುತ್ತೆ. ಪಬ್ಲಿಕಲ್ಲಿ ಥರ ಅವಶ್ಯಕತೆ ಏನಕ್ಕೆ ನಿಮಗೆ? ಅದೆಲ್ಲ ಪರ್ಸ್ನಲ್ ಮ್ಯಾಟ್ರುಗಳು. ಅದನ್ನು ತಿಳ್ಕೊಂಡು ನಾವೇನು ಮಾಡೋಣ? ಜನಗಳನ್ನ ಏನು ಮಾಡ್ತಾರೆ? ನಾಲ್ಕು ಜನದ ಮುಂದೆ ಒಬ್ಬನ ಕೆಟ್ಟವ್ರು ಮಾಡೋದು ಏನು ಸರಿ ಇರುತ್ತೆ? ಅದು ನಮ್ಮನ್ನ ವ್ಯಕ್ತಿತ್ವ ತೋರಿಸುತ್ತೆ, ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ, ನಾವೇನು ನಮ್ಮ ಯೋಗ್ಯತೆ ತೋರಿಸುತ್ತೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಜೊತೆಲಿದ್ದವರು ಏನೋ ಒಂದು ಸಣ್ಣ ಪುಟ್ಟ, ಯಾರೇನೋ ಶಾಶ್ವತವಾಗಿರಲ್ಲ. ಇರೋಷ್ಟು ದಿನ ಚೆನ್ನಾಗಿರ್ರಿ. ಅದು ಯಾಕೆ ಸುಮ್ಮನೆ ಪಾಪ ಅವ್ರು ಏನೋ ಮಾಡ್ಕೊಂಡು ಹೋಗ್ಲಿ. ಅವ್ರು ಪರ್ಸ್ನಲಾಗಿ ಟಾರ್ಗೆಟ್ ಮಾಡೋದು ಅದೆಲ್ಲ ಬೇಡ ಗುರು. ತಪ್ಪಿ ಅವ್ರ ಕೇಸ್ ಹಾಕೋದು, ಇವ್ರ ಕೇಸ್ ಹಾಕೋದು, ಈಗ ಯಾಕೆ ಅದೆಲ್ಲ? ಅವ್ರ ಅಮ್ಮ ಅಕ್ಕಂತ ಬೈಯೋದು, ಇವ್ರ ಅಮ್ಮ, ನೀವು ಮಾಡೋ ಅಲ್ಕ ಕೆಲಸಗಳಿಗೆ ಪಾಪ ಮನೆಯವ್ರನ್ನ ಕರೀತೀರ, ಬೇಡ ಅದೆಲ್ಲ. ಏನೋ ಅವ್ರ ಬಿಸ್ನೆಸ್ ಅವ್ರಿಗೆ, ನಿಮ್ಮ ಬಿಸ್ನೆಸ್ ನಿಮಗೆ. ನಮಗೆ ನೋಡೋಕ್ಕೆ ಮುಜುಗರ ಆಗುತ್ತೆ. ಏನಕ್ಕಂದರೆ ಜನಗಳು ವರ್ತೂರ್ ಸಂತೋಷ್ ಅವ್ರನ್ನ ನಾವು ಬಿಗ್ ಬಾಸಲ್ಲಿ ನೋಡಿದ್ದೀವಿ, ತುಂಬ ಒಳ್ಳೆ ಮನುಷ್ಯ ಅನ್ನಿಸ್ತದೆ ನಮಗೆ. ಅವ್ರ ಪರ್ಸ್ನಲ್ ವಿಷಯ ಎಲ್ಲ ನಮಗೆ ಬೇಕಾಗಿಲ್ಲ. ಅವರು ಮದುವೆ ಆಗಿತ್ತು, ಮದುವೆ ಆದ ಎಷ್ಟೊಂದು ಜನ ಡೈವರ್ಸ್ ಹೆಂಗೋ ಚೆನ್ನಾಗಿರ್ತಾರೆ. ಅವನು ಹಂಗಿತ್ತು, ಹಿಂಗಿತ್ತು, ಇವ್ರದ್ದು ಆ ಪ್ರಾಬ್ಲಮ್ಮು, ಮೆಡಿಸನ್ ಆಗಿತ್ತು, ಅವ್ನು ಈ ಥರ ಕರೀತಾರೆ, ಅವ್ನು ಆ ಥರ ಕರೀತಾರೆ, ಅದೆಲ್ಲ ಯಾಕೆ ಬೇಕು ಗುರು? ಚೆನ್ನಾಗಿದ್ದಾರ ಫ್ರೆಂಡ್ಸು, 4 ದಿನ ಅನ್ನ ತಿಂತವ್ರು ಅವ್ರ ಕಡೆಯಿಂದ, ಸಾಕು. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಯಾಕೆ ಗುರು? ನಮಗೆಲ್ಲ ಏನು ಅನಿಸುತ್ತೆ, ನಿಮಗೆ ಕೆಲಸ ಎಲ್ಲ ಅದಕ್ಕೆ ಈ ಥರ ಮಾಡ್ತಿದ್ದೀರಾ ಅನಿಸುತ್ತೆ. ಸೀನಣ್ಣವ್ರು ಬೈತಾರೆ, ಇಂಥದ್ದು ಮಾತುಗಳು ಬೈತಾರೆ. ಇದೆಲ್ಲ ಯಾಕೆ ಬೇಕು ಗುರು ನಿಮಗೆ? ಯಾರೋ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ಲಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಅವ್ರ ಯೂಟ್ಯೂಬ್ ಚಾನಲ್ ಹೆಸ್ರು ಹೇಳೋಕ್ಕೂ ನನಗೆ ಬೇಕಾಗಿಲ್ಲ ಅದು. ಸೊ ಆದರೂ ನಾನು ನಿನ್ನೆ ನೋಡ್ತಾ ಇದ್ದೆ, ಪಾಪ ವರ್ತೂರ್ ಸಂತೋಷ್ ಅವರು ಅವ್ರ ಫ್ಯಾಮಿಲಿಗೆ ಬೈಯೋದು, ಅವ್ರ ಫ್ಯಾಮಿಲಿಗೆ ಬೈಯೋದು. ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋದು. ವೈಯಕ್ತಿಕವಾಗಿ ಯಾರು ಕಿತ್ತಾಡಬೇಡಿ. ಅದೆಲ್ಲ ಚೆನ್ನಾಗಿರಲ್ಲ, ನೋಡೋರ್ಗು ಒಂಥರ ಅಸಹ್ಯ ಅನಿಸುತ್ತೆ. ಬಟ್ ಕ್ಲಿಯರಾಗಿ ಗೊತ್ತಾಗ್ತಿದೆ, ನೀವು ಮಾಡ್ತಿರೋದು ಡೈರೆಕ್ಟಾಗಿ ಅವ್ರನ್ನ ಬೇಕು ಅಂತಲೇ ಅವ್ರನ್ನ ಕಾಲಿಡ್ತಾ ಇದ್ದೀರಾ. ಈ ಸ್ಕೂಲಲ್ಲಿ ಹೊಟ್ಟೆ ಉರ್ಕೊಂಡು ಏನೋ ಮಾಡ್ತಾರೆ ಗೊತ್ತಾ, ನೀವು ಆ ಥರ ಮಾಡ್ತಿದ್ದೀರಾ ಅನಿಸುತ್ತೆ. ಅವ್ರ ಮೇಲೆ ತುಂಬ ಜಲಸ್ ಇದೆಯೋ, ಅವ್ರ ಥರ ಬೆಳೆಯೋಕ್ಕಾಗಿಲ್ಲನೋ, ಊರಿಲಿ ಈ ಥರ ಮಾತಾಡ್ತಿರೋದು ಕ್ಲಿಯರಾಗಿ ಕಾಣಿಸ್ತಿದೆ. ಅದೆಲ್ಲ ದಯವಿಟ್ಟು ಬಿಟ್ಬಿಡಿ, ಎಲ್ಲ ಚೆನ್ನಾಗಿಲ್ಲ. ನಾವು ಕರ್ನಾಟಕ ಜನ ಆಗಲೇ ವರ್ತೂರ್ ಸಂತೋಷನ್ನ ಮೆಚ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಒಳ್ಳೆತನ ಸಾಕು ನಮಗೆ. ಅವ್ರ ಪರ್ಸ್ನಲ್ ವಿಷಯ ಎಲ್ಲ ನಮಗೆ ಬೇಡದೇ ಇರೋ ವಿಷಯ, ಅದು ಏನಾರ ಮಾಡ್ಕೊಂಡು ಹೋಗಲಿ. ಇನ್ನೊಂದು ಯೂಟ್ಯೂಬರ್ ಆಗಿ ಇನ್ನೊಬ್ಬ ಯೂಟ್ಯೂಬರ್ನ ಕೆಟ್ಟವ್ರು ಮಾಡೋದು, ಕೆಟ್ಟದಾಗಿ ಬಿಂಬಿಸೋದು ದಯವಿಟ್ಟು ಬಿಟ್ಬಿಡಿ. ಅದು ಚೆನ್ನಾಗಿರಲ್ಲ ಅದೆಲ್ಲ. ಇಷ್ಟು ಹೇಳ್ತೀನಿ. ನನಗನ್ಸಿದ್ದು ನಾನು ಹೇಳಿದ್ದೀನಿ, ಯಾರಿಗೂ ನೋವಂತೂ ಮಾಡ್ಕೊಬೇಡಿ. ನನಗನ್ಸಿದ್ದು ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.